ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡೋಣ ಬನ್ನಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ದೋಸೆನೂ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಿಂಪಲ್ ಮಸಾಲೆನೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಾಗೆ ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಸ್ವಲ್ಪ ಓಂಕಾಳು, ಅರಿಶಿನ ಪುಡಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಅದನ್ನು ಸ್ವಲ್ಪ ನೈಸಾಗಿ ರುಬ್ಕೊಬರೋಣ. ಸ್ವಲ್ಪ ಕಡಲೆಪಪ್ಪು ಹಾಕೋಣ, ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ ಅಂದ್ಬಿಟ್ಟು. ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆನ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಮುಂಚೆ ಅದೇ ಎಣ್ಣೆಲಿ ಹಾಕಿ ಸ್ವಲ್ಪ ಮಶ್ರೂಮ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು, ಉಪ್ಪು ಅರಿಶಿನ ಹಾಕಿ. ಅದು ಸ್ವಲ್ಪ ಉಪ್ಪು ನೋಡಿ ನೀರು ಬಿಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಂಡು ಬಂದಮೇಲೆ ಅದೇ ಬಾಣಲಿಗೆ ನಾನು ರುಬ್ಬಿರೋ ಮಸಾಲೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಇವಾಗ ಗರಂ ಮಸಾಲೆ, ಚಿಲ್ಲಿ ಪೌಡರ್, ಸಾಲಿಲ್ಲ ಅಂದರೆ ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಕುದಿಸ್ಕೊಂಡು ನಾವು ಫ್ರೈ ಮಾಡಿಟ್ಟಿದ್ದ ಮಶ್ರೂಮ್ ಹಾಕ್ಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮತ್ತು ಮಸಾಲೆ ಪದಾರ್ಥಗಳೆಲ್ಲ ಜಾಸ್ತಿ ಹಾಕಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಬೇಗನೂ ಆಗಿಬಿಡುತ್ತೆ. ಇದು ಕೆಲಸ ಬೇಗ ಇದರದು ಬೇಗನೂ ಬೆಂದೋಗ್ಬಿಡುತ್ತೆ. ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ, ಮಶ್ರೂಮ್ ಗ್ರೇವಿ ಮತ್ತು ದೋಸೆ ಬೆಳಗಿನ ತಿಂಡಿಗೆ. ಬೆಳಗಿನ ತಿಂಡಿ ನಮಗೆ ಡೈಲಿ ಏನು ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಡೈಲಿ ಒಂದೊಂದು ಮಾಡಬೇಕಲ್ಲ, ಪರದಾಡ್ತಾ ಇರ್ತೀವಿ. ಏನು ಮಾಡೋದು, ನಾಳೆ ಏನು ಮಾಡೋದು ಅಂತ ಹೊಸದು ಕಂಡು ಹಿಡ್ಕೊಳ್ತಾ ಇರ್ತೀವಿ. ಹಾಗೂ ಹೊಸದು ಮಾಡ್ತಾಯಿದ್ರೆ ಎಷ್ಟೇ ಮಾಡಿದ್ರೂ ಸಾಲ್ತಾ ಇರಲ್ಲ. ದೋಸೆನೂ ಚೆನ್ನಾಗಿ ಬಂತು. ನಿನ್ನೆ ರುಬ್ಬಿಟ್ಟಿದ್ದೆ. ಏನು ಮಾಡಬೇಕಂದ್ರೆ ನೋಡಿ, 2 ದೋಸೆ ಹಾಕ್ಬಿಟ್ಟು ಫಸ್ಟು ನಾವು ಕಾಗೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು, ರಾತ್ರಿದ ಅನ್ನ ಉಳಿದಿಲ್ಲ. ಹಾಗಾಗಿ ಫಸ್ಟು ಕಾಗೆಗಂತ 2 ದೋಸೆ ಹಾಕ್ಬಿಟ್ಟು ಮೇಲೆ ತೊಗೊಂಡೋಗಿ ಹಾಕ್ಬಿಟ್ಟು ಬಂದುಬಿಟ್ರೆ ಅವು ತಿನ್ಕೊಳ್ತವೆ. ಯಾಕಂದರೆ ಬೆಳಗ್ಗೆಯಿಂದ ಕರಿತಾನೆ ಅವಕ್ಕೆ ಊಟ ಬೇಕಲ್ವ, ಎದ್ದಿದ ತಕ್ಷಣ ಹಾಕ್ತಾಯಿದ್ದೋ. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಇವಾಗ ಹಾಗೆ ರೈಸ್ ಬಾತ್ ರೆಡಿ ಮಾಡೋಣ ಬನ್ನಿ. ರೈಸ್ ಬಾತ್ಗೆ ಸೇಮ್ ಸ್ವಲ್ಪ ಈರುಳ್ಳಿ, 2 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡು ಮಶ್ರೂಮ್ನ ಸಣ್ಣಗೆ ಹಚ್ಚಿಟ್ಟಿದ್ದ ಮಶ್ರೂಮ್ನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಮಸಾಲೆ ಬೇಕೋ ಹಾಗೆ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು, ಅರಿಶಿನ ಪುಡಿ, ಹಾಗೆ ಚಿಲ್ಲಿ ಪೌಡ್ರ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ, ಧನಿಯಾ ಪುಡಿ ಇಷ್ಟು ಹಾಕ್ತಿದ್ದೀನಿ. ಇದನ್ನು ಇಷ್ಟು ಹಾಕಿ ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಟೊಮೊಟೊ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಅದೇನು ಬೇಗನೆ ಬೆಂದೋಗ್ಬಿಡುತ್ತೆ. ಈಗ ರೆಡಿಯಾದ ಇದಕ್ಕೆ ಮಸಾಲೆಗೆ ಅನ್ನನ ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಬಿಟ್ರೆ ಆಗೋಯಿತು ಮಶ್ರೂಮ್ ರೈಸ್. ಬೆಳಗಿನ ತಿಂಡಿ, ಮಧ್ಯಾಹ್ನದ ಲಂಚು ಎರಡೂ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.